ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ಹೊಸ ವಾಚ್ ಇಷ್ಟ ಆಯ್ತಾ ನಿಮ್ಗೆ? ಹೌದಮ್ಮ, ಇವೆಲ್ಲ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ತುಂಬಾ ಫೀಚರ್ಸ್ಗಳಿವೆ. ನಾನ್ ತುಂಬಾ ಇಷ್ಟಪಟ್ಟೆ. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ನಾನು ನನ್ನ ಎಲ್ಲ ಫ್ರೆಂಡ್ಸಿಗೂ ಅದನ್ನ ತೋರಿಸ್ತೀನಿ. ಅಪ್ಪ ನಿಂತ್ಕೊಳ್ಳಿ. ಏನಾಯ್ತು? ಅಮ್ಮ ನೋಡಿ, ಅಪ್ಪ ನೋಡಿ, ಈ ಅಂಗಡಿಯಲ್ಲಿ ನನ್ಗಿಂತ ಚೆನ್ನಾಗಿರೋ ವಾಚ್ಗಳಿದಾವೆ. ಇಲ್ಲ ನೀಲ್, ಇದು ನೋಡಕ್ ಹಾಗೆ ಕಾಣುತ್ತೆ. ನಿನ್ನ ಹತ್ರ ಈಗಾಗ್ಲೇ ತುಂಬಾ ಚೆನ್ನಾಗಿರೋ ವಾಚ್ ಇದೆ. ಅಪ್ಪ ಪ್ಲೀಸ್, ನಾವಿಲ್ಲಿಂದ ಹೊಸ ವಾಚನ್ನ ತಗೊಳ್ಬೋದಾ? ನಾನು 2 ವಾಚ್ಗಳನ್ನ ಕಟ್ಕೊಳ್ತೀನಿ. ಎರಡೆರಡು ತಗೊಂಡು ನೀನ್ ಏನ್ ಮಾಡ್ತೀಯ ಈಗ? ನೀಲ್, ಅದೆಲ್ಲ ಸರಿಯಲ್ಲ. ನಾವು ದುರಾಸೆ ಪಡಬಾರದು. ನಾನ್ ನಿನಗೆ ಹೇಳ್ತೀನಿ, ಒಂದು ದುರಾಸೆ ಇರೋ ನಾಯಿ ಜೊತೆಗೆ ಏನಾಯ್ತು ಅಂತ. ಕತೆ ಹೇಳುವ ಸಮಯ. ಜೋಜೋ ಒಂದು ಬೀದಿ ನಾಯಿಯಾಗಿತ್ತು. ಅದಕ್ಕೆ ಹೊಟ್ಟೆ ತುಂಬಾ ಊಟ ಸಿಗ್ತಾ ಇರಲಿಲ್ಲ. ಒಂದಿನ ಅದು ರಸ್ತೆ ಬದಿಯ ಅಂಗಡಿ ಹತ್ರ ಬಂತು, ಹಾಗೂ ಅದರ ಬಾಯಿಂದ ನೀರಿಳಿತಿತ್ತು. ತುಂಬಾ ಸಮಯದಿಂದ ಈ ಅಂಗಡಿ ಹತ್ರ ಬಂದು ಮಾಂಸವನ್ನ ನೋಡ್ತಾ ಇತ್ತು. ಹಾಗೆ ನೋಡಿ ಬಾಯಿಯಿಂದ ನೀರಿಳಿಸ್ತಿತ್ತು. ಕೊನೆಗೂ ಮಾಂಸದ ಅಂಗಡಿಯವನು ಗಮನಿಸಿದ, ನಾಯಿಗೆ ತುಂಬಾ ಹಸಿವಾಗಿದೆ. ಹೇ ನಾಯಿ ಮರಿ, ಒಳ್ಳೆಯ ನಾಯಿ ಮರಿ, ಬಾಯಲ್ಲಿ ಈ ಮೂಳೆನ ತಿನ್ನು. ಜೋಜೋ ತುಂಬಾ ಸಂತೋಷದಿಂದ ಮೂಳೆಯನ್ನ ಬಾಯಲ್ಲಿ ಹಿಡ್ಕೊಂಡು ತುಂಬಾ ಹೊತ್ತು ನಡೆಯುತ್ತೆ. ನಾನು ಇಲ್ಲಿ ಈ ಮೂಳೆನ ತಿನ್ನೋದಿಲ್ಲ. ನಾನೊಂದು ಶಾಂತವಾದ ಜಾಗನ ಹುಡುಕ್ತೀನಿ, ಅಲ್ಲಿ ಹೋಗಿ ತಿಂತೀನಿ. ಏನದು? ಜೋಜು ತನ್ನ ಪ್ರತಿಬಿಂಬವನ್ನ ನೀರಿನಲ್ಲಿ ನೋಡ್ತಾ ಇತ್ತು. ಆದ್ರೆ ಅದಕ್ಕೆ ಗೊತ್ತಾಗ್ಲಿಲ್ಲ. ಹೇ, ಅಲ್ಲಿ ಇನ್ನೊಂದು ನಾಯಿ ಇದೆ. ಅದರ ಬಾಯಲ್ಲಿ ಇನ್ನೂ ರುಚಿಕರವಾದ ಮೂಳೆ ಇದೆ, ನಂತರನೇ. ನಂಗೂ ಆ ಮೂಳೆ ಸಿಕ್ಕಿದಿದ್ರೆ ತುಂಬಾ ಚೆನ್ನಾಗಿತ್ತು. 2 ಮೂಳೆಗಳು ಒಂದ್ರಕ್ಕಿಂತ ಒಳ್ಳೇದು. ನಾನು ತುಂಬಾ ಸುಲಭವಾಗಿ ಅದನ್ನ ಹೊಡೆದಾಕಿ ಆ ಮೂಳೆನ ತಗೊಳ್ತೀನಿ. ಅದು ತುಂಬಾ ಬಲಹೀನವಾಗಿ ಕಾಣ್ತಿದೆ. ನಾನು ಅದನ್ನ ಮಾಡ್ಲೇಬೇಕು. ಮೊದಲು ಅದನ್ನ ಭಯಭೀತನಾಗಿ ಮಾಡಿ ಆ ಮೂಳೆನ ತಗೊಳ್ತೀನಿ. ಹೇ, ನನ್ನ ಮೂಳೆ! ಇನ್ನೊಂದು ನಾಯಿ ಎಲ್ಲೋಯ್ತು? ಅದ್ ನನ್ನ ಮೂಳೆನ ತಗೊಂಡೋಯ್ತು. ನಾನು ಅದನ್ನ ಹೊಡಿತೀನಿ ಇವಾಗ. ಜೋಜೋ ನೀರಿಗೆ ಹಾರಿ ಆ ಮೂಳೆನ ಹುಡುಕಲು ಪ್ರಾರಂಭಿಸಿತು, ನೀರಿನಲ್ಲಿ ಮುಳುಗುವವರೆಗೂ. ಆದ್ರೂ ಅದಕ್ಕೆ ಸಿಗ್ಲಿಲ್ಲ. ಕೊನೆಗೆ ಅದು ದಡ ಸೇರ್ತು, ತುಂಬಾ ಒದ್ದೆಯಾಗಿ ಹಾಗೂ ಸುಸ್ತಾಗಿ. ಅನ್ಕೊಳ್ತೀನಿ ನೀನೇನಾದ್ರೂ ಕಲ್ತೆ ಆ ಜೋಜೋ ಕಥೆಯಿಂದ. ಹೌದು ಅಪ್ಪ, ನನ್ ಗಡಿಯಾರ ತುಂಬಾ ಚೆನ್ನಾಗಿದೆ. ನೆನ್ಪಿಟ್ಕೊಳ್ಳಿ ಮಕ್ಳೇ, ಅತಿ ಆಸೆ ಗತಿಗೇಡು.